ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನದ ತರಗತಿಯಲ್ಲಿ ನಾವು FDA ಮತ್ತು STA ಹುದ್ದೆಗಳಿಗೆ ಯಾವ ರೀತಿ ತಯಾರಿಯನ್ನು ನಡೆಸಬೇಕು, ಹಾಗೆ ಈ ಹುದ್ದೆಗಳಿಗೆ ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟಿರುತ್ತೆ, ಹಾಗೆ ಈ ಎಕ್ಸಾಮ್ನ ಮಾದರಿ ಯಾವ ರೀತಿ ಇರುತ್ತೆ ಮತ್ತು ಪಠ್ಯಕ್ರಮ ಏನೇನು, ಹಾಗೆ ಈ ಹುದ್ದೆಗಳಿಗೆ ಯಾವ ಯಾವ ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ FDA ಮತ್ತು STA ಪರೀಕ್ಷೆಗಳಿಗೆ ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡೋಣ. ಸೊ FDA ಹುದ್ದೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅಂಗೀಕೃತಗೊಂಡ ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಿಂದ ಯಾವುದೇ ಪದವಿಯನ್ನು ಪಡೆದಿರಬೇಕು. ಸೊ FDA ಹುದ್ದೆಗಳಿಗೆ ಏನಾಗಿರಬೇಕಂದ್ರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರುತ್ತೆ. ಇನ್ನು STA ಹುದ್ದೆಗಳಿಗೆ ಪದವಿ ಪೂರ್ವ ಶಿಕ್ಷಣ ಮಂಡಳಿಯು ನಡೆಸುವ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಸೊ STA ಹುದ್ದೆಗಳಿಗೆ PUC ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ತತ್ಸಮಾನ ವಿದ್ಯಾರ್ಹತೆ ಅಂದರೆ ITI ಅಥವಾ ಡಿಪ್ಲೊಮೊ ಕೂಡ ಆಗಿರುತ್ತೆ. ಸೊ FDA ಹುದ್ದೆಗಳಿಗೆ ಡಿಗ್ರಿ ಆಗಿರಬೇಕು, ಹಾಗೆ STA ಹುದ್ದೆಗಳಿಗೆ PUC ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋಣ. ಸೊ STA ಮತ್ತು FDA ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ STA ಹುದ್ದೆಗೆ ಕನಿಷ್ಠ 18 ವರ್ಷಗಳು ಆಗಿರಲೇಬೇಕು, ಹಾಗೆ FDA ಹುದ್ದೆಗೆ 21 ವರ್ಷ ಕನಿಷ್ಠ ವಯಸ್ಸು ಆಗಿರಬೇಕಾಗಿರುತ್ತೆ. ಇನ್ನು ಗರಿಷ್ಠ ವಯಸ್ಸು 35 ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಹಾಗೆ ಪ್ರವರ್ಗ 2A 2B 3A 3B ವಿದ್ಯಾರ್ಥಿಗಳಿಗೆ 38 ವರ್ಷ ಆಗಿರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯಸ್ಸಾಗಿರುತ್ತೆ. ಹಾಗೆ ವಿಕಲಚೇತನರು ಮತ್ತು ವಿಧವಾ ಅಭ್ಯರ್ಥಿಗಳಿಗೆ 40+10 50 ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿರುತ್ತೆ. ಸೊ ಇವುಗಳ ಜೊತೆಗೆ ಇತ್ತೀಚಿನ ಏನು ಅನುಮೋದನೆ ಮಾಡಿದೆ IKPSC ಅದರ ಪ್ರಕಾರ +3 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೀಡಿರುವಂತಹದ್ದು. ಇನ್ನು STA ಮತ್ತು FDAಯ ಪರೀಕ್ಷಾ ಮಾದರಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಒಟ್ಟು 3 ಪತ್ರಿಕೆಗಳು ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1 ಕಡ್ಡಾಯ ಕನ್ನಡ ಆಗಿರುತ್ತೆ. ಪತ್ರಿಕೆ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಇರುತ್ತೆ. ಪತ್ರಿಕೆ 3 ಸಾಮಾನ್ಯ ಜ್ಞಾನದ ಬಗ್ಗೆ ಇರುವಂತಹದ್ದು. ಸೊ 3 ಪ್ರಶ್ನಿಕೆಗಳಿಗೂ ಕೂಡ ಅವಧಿ 1.5 ಗಂಟೆ ಇರುವಂತಹದ್ದು, ಅಂದರೆ 90 ನಿಮಿಷ. ಅವಧಿ 90 ನಿಮಿಷ ಇರುತ್ತದೆ. ಸೊ ಇದೇನಿದೆ ಫಸ್ಟ್ ಪೇಪರ್ ಕಡ್ಡಾಯ ಕನ್ನಡ, ಇದು ವಿವರಣಾತ್ಮಕ ಪತ್ರಿಕೆ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರುವಂತಹದ್ದು. ಇದನ್ನು ನೀವು ರೈಟಿಂಗಲ್ಲಿರುತ್ತೆ ಬರಿಬೇಕಾಗಿರುತ್ತೆ. ಸೊ ಏನೇನಿರುತ್ತೆ ಅದರೊಳಗಡೆ ಸಿಲೆಬಸ್ ಅಂತ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಮಾದರಿಯನ್ನಷ್ಟೇ ಪರೀಕ್ಷಾ ಮಾದರಿಯನ್ನಷ್ಟೇ ತಿಳಿಸ್ಕೊಡ್ತಾ ಇರೋದ್ರಿಂದ ಇದು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರುತ್ತೆ. 150 ಅಂಕಗಳಿಗೆ ಇರುತ್ತೆ. ಪೇಪರ್ 2 ಅನ್ನುವಂತಹದ್ದು ವಸ್ತುನಿಷ್ಠ ಬಹು ಆಯ್ಕೆ ಪರೀಕ್ಷೆ ಅಂದರೆ MCQ ಟೈಪಲ್ಲಿ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 100 ಅಂಕಗಳಿಗೆ 100 ಪ್ರಶ್ನೆಗಳು ಇರುವಂತಹದ್ದು. ಇನ್ನು ಪತ್ರಿಕೆ 3 ಇದು ಸಾಮಾನ್ಯ ಜ್ಞಾನ ವಿಷಯವನ್ನು ಒಳಗೊಂಡಿರುತ್ತೆ. 100 ಅಂಕಗಳಿಗೆ 100 ಪ್ರಶ್ನೆಗಳು ಇರುತ್ತೆ. ಇದು ಕೂಡ MCQ ಮಾದರಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಇಲ್ಲಿ 2 ಪೇಪರ್ಗಳನ್ನು ಬರಿಬೇಕಂತ ಕೇಳೋದಾದರೆ ನೀವು ಪೇಪರ್ 2ರಲ್ಲಿ ಇಲ್ಲ, ಅದರಲ್ಲಿ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡಿಕೊಂಡು ಬರಿಬೇಕಾಗಿರುತ್ತೆ. ಇನ್ನು ಇದರ ಪಠ್ಯಕ್ರಮದ ಬಗ್ಗೆ ಅಂದರೆ ಸಿಲೆಬಸ್ ಬಗ್ಗೆ ನೋಡ್ತಾ ಹೋಗೋಣ. ಪೇಪರ್ 1 ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಏನೇನು ವಿಷಯಗಳು ಇರುತ್ತೆ ಅಂತ ನೋಡೋದಾದರೆ ವಿಷಯದ ಸಮಗ್ರ ತಿಳುವಳಿಕೆ ಅಂದರೆ ಕನ್ನಡ ವ್ಯಾಕರಣ, ವಸ್ತುನಿಷ್ಠತೆ, ಸಮಾನಾರ್ಥಕ, ವಿರುದ್ಧಾರ್ಥಕ ಪದಗಳು ಇವುಗಳನ್ನು
ಒಳಗೊಂಡಿರುತ್ತೆ. ಹಾಗೆ ಪದ ಪ್ರಯೋಗ 25 ಅಂಕಗಳಿಗೆ ಇರುತ್ತೆ. ವಿಷಯದ ಸಂಕ್ಷೇಪಗಳು 25 ಅಂಕಗಳಿಗೆ ಇರುತ್ತೆ. ಪದಜ್ಞಾನ 25 ಅಂಕಗಳಿಗೆ ಇರುತ್ತೆ. ಹಾಗೆ ಒಂದು ಕಿರು ಪ್ರಬಂಧ ಇರುತ್ತೆ, ಅದು 25 ಅಂಕಗಳಿಗೆ ಇರುವಂಥದ್ದು. ಹಾಗೆ ಭಾಷಾಂತರ ಇರುತ್ತೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಅದು 25 ಅಂಕಗಳು ಇರುವಂತಹದ್ದು. ಇದಿಷ್ಟು ಕಡ್ಡಾಯ ಕನ್ನಡದ ಸಿಲಬಸ್ ಆಗಿರುತ್ತೆ. ಸೊ ಇದು 150 ಅಂಕಗಳಿರುತ್ತೆ. ನೀವು ಕನಿಷ್ಠ 50 ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಇನ್ನು ಏನಿದೆ 2 ಪ್ರಶ್ನೆ ಪತ್ರಿಕೆ ಅದನ್ನು ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಇದರಲ್ಲಿ ನೀವು 50 ಅಂಕಗಳನ್ನು ತಗೊಳ್ಳೋದ್ರಲ್ಲಿ ವಿಫಲ ಆದರೆ ಅದನ್ನು ಅವರು ಕನ್ಸಿಡರ್ ಮಾಡೋದೇ ಇಲ್ಲ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಪೇಪರ್ 2 ಬಗ್ಗೆ ನೋಡೋದಾದರೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಎರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಬರೀಬೇಕಾಗಿರುತ್ತೆ. ಸೊ ಇಲ್ಲಿ ಎಕ್ಸಾಮಲ್ಲಿ ಸಿಲೆಬಸ್ ಯಾವ ರೀತಿ ಇದೆ ಅಂದರೆ, ಏನು ಇಂಗ್ಲೀಷ್ ಸಿಲೆಬಸ್ ಇರುತ್ತೆ ಆ್ಯಸ್ ಇಟ್ ಈಸ್ ಕನ್ನಡ ಸಿಲೆಬಸ್ ಕೂಡ ಅದೇ ಇರುತ್ತೆ. ಸೊ ನೋಡ್ತಾ ಹೋಗೋಣ ಏನೇನಿರುತ್ತೆ ಅಂದರೆ, ಮೊದಲನೆಯದು ಶುದ್ಧ ಬರಹ ತಪ್ಪು ಕಂಡುಹಿಡಿಯುವಿಕೆ ಅಂತ ಇದೆ. ಅಂದರೆ ಸ್ಪಾಟ್ ದ ಎರರ್ಸ್, ಅಂದರೆ ಅವರು ಏನು ಕೊಟ್ಟಿರ್ತಾರೆ ಅದರಲ್ಲಿ ಏನು ತಪ್ಪಿದೆ ಅಂತ ಕಂಡುಹಿಡಿಯುವಂಥದ್ದು. ಸೆಕೆಂಡ್ ಒನ್ ಬಿಟ್ಟ ಸ್ಥಳ ತುಂಬಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಮೂರನೇದು ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು ಇರುತ್ತೆ, ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್. ನಾಲ್ಕನೆಯದು ಗಾದೆಗಳು ಮತ್ತು ನುಡಿಗಟ್ಟುಗಳು ಇರುತ್ತೆ, ಅದೇ ಕೂಡ ಇಂಗ್ಲೀಷ್ನಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೂಡ ಇರುತ್ತೆ. ಇನ್ನು ಐದನೆಯದು ವಾಕ್ಯಗಳ ಸರಿಪಡಿಸುವಿಕೆ, ಕರೆಕ್ಷನ್ ಆಫ್ ದ ಸೆಂಟೆನ್ಸ್ ಅಂತ ಇಂಗ್ಲೀಷಲ್ಲಿ ಇರುವಂತಹದ್ದು. ವಾಕ್ಯಗಳ ಜೋಡಿಸುವಿಕೆ, ಎಡಿಟಿಂಗ್ ಆಫ್ ದ ಸೆಂಟೆನ್ಸ್, ವಾಕ್ಯಗಳನ್ನು ಪೂರ್ಣಗೊಳಿಸುವಿಕೆ, ಕಂಪ್ಲೀಷನ್ ಆಫ್ ದ ಸೆಂಟೆನ್ಸಸ್. ಮತ್ತು ಸಕರ್ಮಕ ಮತ್ತು ಅಕರ್ಮಕ ಪದಗಳು ಇರುವಂತಹದ್ದು, ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಕೂಡ ಇರುತ್ತೆ. ನಿರೂಪಣೆ, ನರೇಷನ್ ಕೂಡ ಇರುವಂತಹದ್ದು. ಗದ್ಯ ಭಾಗಗಳ ಅರ್ಥೈಸುವಿಕೆ, ಕಾಂಪ್ರಹೆನ್ಷನ್ ಆಫ್ ಪ್ಯಾಸೇಜಸ್, ಅಂದರೆ ಪ್ಯಾಸೇಜಸ್ ಕೊಟ್ಟಿರ್ತಾರೆ ಮತ್ತು ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ, ಅಲ್ಲೇ ನೋಡಿ ಉತ್ತರವನ್ನು ಬರೆಯುವಂಥದ್ದು. ಇದಿಷ್ಟು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ನ ಸಿಲೆಬಸ್ ಆಗಿರುತ್ತೆ. ಸೊ ಇನ್ನು ಮೂರನೆಯ ಪತ್ರಿಕೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ನಲ್ಲಿ ಏನು ಸಿಲೆಬಸ್ ಇರುತ್ತೆ ಅಂತ ನೋಡೋದಾದರೆ, ಮೊದಲನೆಯದಾಗಿ ಹಿಸ್ಟರಿ ಇರುತ್ತೆ. ಈ ಹಿಸ್ಟರಿಯಲ್ಲಿ ಪ್ರಾಚೀನ ಹಿಸ್ಟರಿ, ಮಧ್ಯಕಾಲೀನ ಇತಿಹಾಸ, ಸಮಕಾಲೀನ ಇತಿಹಾಸ ಅಥವಾ ಆಧುನಿಕ ಭಾರತದ ಇತಿಹಾಸ, ಇದರ ಜೊತೆಗೆ ಕರ್ನಾಟಕ ರಾಜ್ಯದ ಇತಿಹಾಸ ಕೂಡ ಇರುವಂತಹದ್ದು. ಹಾಗೆ ಎರಡನೆಯದು ಕಲೆ ಮತ್ತು ಸಂಸ್ಕೃತಿ, ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಇರುತ್ತೆ. ಇನ್ನು ಭೂಗೋಳಶಾಸ್ತ್ರ, ಜಿಯೋಗ್ರಫಿ, ಇದರಲ್ಲಿ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಇಂಟರ್ನ್ಯಾಷನಲ್ ಜಿಯೋಗ್ರಫಿ, ಹಾಗೆ ಪ್ರಾಕೃತಿಕ ಜಿಯೋಗ್ರಫಿ ಕೂಡ ಇರುವಂತಹದ್ದು. ಇನ್ನು ಅರ್ಥಶಾಸ್ತ್ರ ವಿಭಾಗಕ್ಕೆ ಬಂದರೆ ಇದರಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಆರ್ಥಿಕ ಸಂಗತಿಗಳು ಮತ್ತು ಅರ್ಥವ್ಯವಸ್ಥೆ ಬಗ್ಗೆ ಕೇಳಲಾಗುತ್ತೆ. ಸಾಮಾನ್ಯ ನೀತಿ ಮತ್ತು ಸಂಕ್ಷೇಪಣೆಗಳು, ವೈಜ್ಞಾನಿಕ ಸಂಶೋಧನೆ ಮತ್ತು ದೈನಂದಿನ ಜೀವನದಲ್ಲಿ ವಿಜ್ಞಾನ ಮತ್ತು ರಾಸಾಯನಶಾಸ್ತ್ರ, ಜೀವಶಾಸ್ತ್ರ, ಇವುಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಪೇಪರ್ 3ರಲ್ಲಿ. ಇನ್ನು ಪ್ರಚಲಿತ ವಿದ್ಯಮಾನಗಳು, ಇದರಲ್ಲಿ ಪ್ರಶಸ್ತಿಗಳು, ಕೃತಿಗಳು, ಕ್ರೀಡೆ ಮತ್ತು ಸರ್ಕಾರದ ಹೊಸ ಹೊಸ ಕಾರ್ಯಕ್ರಮಗಳು, ಯೋಜನೆಗಳು, ನೀತಿಗಳ ಬಗ್ಗೆ ಕೇಳಲಾಗುತ್ತೆ. ಸೊ ದಿನಪತ್ರಿಕೆ ಮತ್ತು ಮಾಸಿಕ ಪತ್ರಿಕೆಗಳೇನೇನಿರುತ್ತೆ ಅವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಪೇಪರ್ 3ರ ಸಿಲೆಬಸ್ ಆಗಿರುವಂತಹದ್ದು. ಇನ್ನು FDA ಮತ್ತು SDA ಪರೀಕ್ಷೆಗೆ ಯಾವ ಯಾವ ಪುಸ್ತಕಗಳನ್ನು ರೆಫರ್ ಮಾಡಬೇಕು ಅಂತ ನೋಡೋದಾದರೆ, ಮೊದಲಿಗೆ ನೀವು NCERT ಮತ್ತು DCERT ಪುಸ್ತಕಗಳನ್ನು ಓದಬೇಕಾಗಿರುತ್ತೆ. ಸೊ ಇದನ್ನು ನೀವು 5ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದಿದ್ರೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಸು ಸಿಗುತ್ತೆ. ಸೊ ಇದು ಬೇಸಿಕ್ ಸ್ಟೆಪ್ಸ್. ಯಾವುದೇ ಸ್ಪರ್ಧಾತ್ಮಕ ಹುದ್ದೆಗಳಿಗೆ ಮೊದಲಿಗೆ ನೀವು NCERT ಮತ್ತು DCERT ಬುಕ್ಸನ್ನು ಓದ್ಕೋಬೇಕಾಗಿರುತ್ತೆ. ದೆನ್ ನೆಕ್ಸ್ಟ್ ಒನ್ ಏನು ಅಂತ ಅಂದರೆ, ಫಸ್ಟ್ ಮತ್ತು ಸೆಕೆಂಡ್ PUC ಪುಸ್ತಕಗಳನ್ನು ನೀವು ಕಂಪ್ಲೀಟಾಗಿ ಓದ್ಕೋಬೇಕಾಗಿರುತ್ತೆ. ಇವುಗಳು ಕೂಡ ಸರ್ಕಾರದ ಪುಸ್ತಕಗಳ ಆಗಿದ್ದರೆ ಒಳ್ಳೆಯದು.
ದೆನ್ ನೆಕ್ಸ್ಟ್ ಏನಂತಂದರೆ ಇತಿಹಾಸಕ್ಕೆ ಕೆ ಸದಾಶಿವ ಸರ್ ಅವರ ಬುಕ್ಸು, ಹಾಗೆ ಎಕನಾಮಿಕ್ಸ್ಗೆ ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ಸು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಪಿ ಎಸ್ ಗಂಗಾಧರ್ ಸರ್ ಅಥವಾ ಕೆ ಎಮ್ ಸರ್ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ಮತ್ತು ಸೈನ್ಸ್ಗೆ ಕೆ ಎಮ್ ಸುರೇಶ್ ಸರ್ ಅಥವಾ 4G ಸೈನ್ಸ್, ಇದು ರವಿ ಅವರು ಆಥರ್ ಆಗಿರ್ತಾರೆ 4G ಸೈನ್ಸಿಗೆ. ಈ ಬುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಎವ್ರಿಡೇ ಆ್ಯಕ್ಟಿವಿಟೀಸ್ ಇರುತ್ತೆ, ದೈನಂದಿನ ಚಟುವಟಿಕೆಗಳ ಬಗ್ಗೆ ಎಲ್ಲ ಈ ಬುಕ್ಸಲ್ಲಿ ಅತಿ ಹೆಚ್ಚು ಮಾಹಿತಿ ಇರುತ್ತೆ. ಈ ಕೆ ಎಮ್ ಸುರೇಶ್ ಸರ್ ಬುಕ್ಕು ಕೂಡ ಸೈನ್ಸಿಗೆ ಚೆನ್ನಾಗಿ ಇರುವಂಥದ್ದು. ಇನ್ನು ಜಿಯಾಗ್ರಫಿಗೆ ಡಾಕ್ಟರ್ ರಂಗನಾಥ ಸರ್ ಬುಕ್ಸು, ನಿಮಗೆ ಅದು ಪಾರ್ಟ್ ವೈಸ್ ಸಿಗುತ್ತೆ. ಅಂದರೆ ಕರ್ನಾಟಕ ಭೂಗೋಳಶಾಸ್ತ್ರ ಬೇರೆ ಪುಸ್ತಕ, ಭಾರತ ಭೂಗೋಳಶಾಸ್ತ್ರ ಬೇರೆ ಪುಸ್ತಕ, ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಬೇರೆ ಪುಸ್ತಕ, ಈ ರೀತಿ ಸಿಗ್ತಾ ಹೋಗುತ್ತೆ. ಸೊ ಜಿಯಾಗ್ರಫಿಗೆ ಡಾಕ್ಟರ್ ರಂಗನಾಥ ಸರ್ ಬುಕ್ನ ರೆಫರ್ ಮಾಡಬಹುದು. ಇನ್ನು ಮೆಂಟಲ್ ಎಬಿಲಿಟಿಗೆ ಗುರುರಾಜ್ ಬುಲ್ಬುಲೆ ಅಥವಾ ಇದು ಇಲ್ಲಿ ಬಂದಿದೆ KSR ಅಗರ್ವಾಲ್. ಮೆಂಟಲ್ ಎಬಿಲಿಟಿಗೆ ಗುರುರಾಜ್ ಬುಲ್ಬುಲೆ ಅಥವಾ SR ಅಗರ್ವಾಲ್ ಅವ್ರನ್ನ ಬುಕ್ಸು ತುಂಬ ಚೆನ್ನಾಗಿರುತ್ತೆ. ಇನ್ನು ಪರಿಸರ ಅಧ್ಯಯನಕ್ಕೆ ಕೆ ಭೈರಪ್ಪ ಸರ್ ಅವರ ಪುಸ್ತಕ ತುಂಬ ಚೆನ್ನಾಗಿರುತ್ತೆ. ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ಗೆ ನೀವು ಡೈಲಿ ನ್ಯೂಸ್ ಪೇಪರ್ನ ಓದಬೇಕಾಗಿರುತ್ತೆ. ಒಂದು ಇಂಗ್ಲೀಷು ಮತ್ತು ಒಂದು ಕನ್ನಡ ಪುಸ್ತಕವನ್ನು ಹೋದರೆ ನಿಮಗೆ ಇಂಗ್ಲೀಷ್ ನಾಲೆಡ್ಜು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಕನ್ನಡದಲ್ಲಿ ಪ್ರಜಾವಾಣಿ, ಹಾಗೆ ಇಂಗ್ಲೀಷಲ್ಲಿ ದಿ ಹಿಂದೂ ಪೇಪರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಡೈಲಿ ನ್ಯೂಸ್ ಪೇಪರ್ನ ಓದ್ತಾ ಹೋಗಿ, ಹಾಗೆ ಯಾವುದಾದ್ರೂ ಒಂದು ಮಂತ್ಲಿ ಮ್ಯಾಗ್ಝಿನ್ನ ತೊಗೊಂಡು ಯಾವಾಗ ಡಿಸ್ಕಂಟಿನ್ಯೂ ಮಾಡದೆ ಎವ್ರಿ ಮಂತ್ಲಿ ಮ್ಯಾಗ್ಝಿನ್ನ ಓದ್ತಾ ಹೋಗಿ. ಇದು ಪ್ರಚಲಿತ ವಿದ್ಯಮಾನಗಳಿಗೆ. ಮತ್ತು ಮುಖ್ಯವಾಗಿ ಏನು ಅಂತಂದರೆ ನೀವು ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕಾಗಿರುತ್ತೆ. ಅದನ್ನು ನೋಡ್ತಾ ಹೋದರೆ ನಿಮಗೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅಂತ ಒಂದು ಬ್ಲೂ ಪ್ರಿಂಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವೇನು ಮಾಡಬೇಕು, ಮೊದಲಿಗೆ ಓಲ್ಡ್ ಕ್ವಶನ್ ಪೇಪರ್ನ ತೊಗೊಂಡು ಯಾವುದ್ಯಾವುದಕ್ಕೆ ಹೆಚ್ಚು ಹೊತ್ತು ಕೊಟ್ಟಿದ್ದಾರೆ ನೋಡಿಕೊಂಡು ಅದರ ಮೇಲೆ ನೀವು ನಿಮ್ಮ ಸ್ಟಡೀಸ್ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಈ ದಿನದ ತರಗತಿ ಆಗಿತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೆ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ನಿಮಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ. ಸೊ ಈಗಿನಿಂದಲೇ ನೋಟಿಫಿಕೇಷನ್ ಆಗೋಕ್ಕೆ ಮುಂಚೆನೇ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.